ಟೂರ್ ತಗೋಬಾರ್ದು. VXI ಇಲ್ಲ ಅಂದ್ರೆ ZXI ZXI ಪೆಟ್ರೋಲ್ ಫುಲ್ ಕಂಪ್ಲೀಟ್ ಪೆಟ್ರೋಲ್ ಗಾಡಿ. ಗಾಡಿ ಲಾಕ್ನು ಇರಲ್ಲ, ಅದು ವಿತೌಟ್ ಲಾಕ್. ಇದು ಟೂರ್ಗೆ 80 ಸ್ಪೀಡ್ ಬರುತ್ತೆ ಅಂದ್ರೆ ಇವಾಗ ಕಂಫರ್ಟೇಬಲ್ ಅಂದ್ರೆ ವೈಟ್ ಬಿಡಲ್ವಾ. ನಾವು ಫ್ಯಾಮಿಲಿ ಜೊತೆ ಲಾಂಗ್ ಹೋಗ್ಬೇಕಂದ್ರೆ ಬೋರ್ ಆಗುತ್ತೆ. 80 ಹೋಗೋದು ಬೋರ್ ಆಗುತ್ತೆ. ಸರ್ ನಿಮ್ಮದು ಸರ್ ನಿಮ್ಮ ಆನ್ಸರ್ ಸೆಕೆಂಡ್ ಹ್ಯಾಂಡ್ ತಗೋರೋರಿಗೆ ಏನ್ ಹೇಳ್ತೀನಿ ಅಂತಂದ್ರೆ, ಫಸ್ಟ್ ಆಫ್ ಆಲ್ ನಾನು ಹೊಸದ್ ಹೇಳ್ತೀನಿ ಸರ್, ಆಮೇಲೆ ಸೆಕೆಂಡ್ ಹ್ಯಾಂಡ್ ಮಾತಾಡ್ತೀನಿ. ಹೊಸ ತಗೊಳ್ಳೋರಿಗೆ ಏನಂತಂದ್ರೆ ಮನೆ ಪರಿಸ್ಥಿತಿ ನೋಡಿ, ಯಾಕಂದ್ರೆ ಮನೆಯಲ್ಲಿ ಏನೋ ಇಸ್ಬಿಟ್ಟು ಎಲ್ಲೋ ಸಾಲ ತಗೊಂಡ್ಬಿಟ್ಟು ಇಲ್ಲಿ ಇವ್ರಿಗೆ ಗಾಡಿ ಕೊಟ್ಟು ಮಗ ದುಡಿತಾನೆ ಅಂತ ಬೆಂಗಳೂರು ಕಳಿಸ್ತಾರೆ. ಇವಾಗ ಇವ್ರು ಕೊಡೋ ಡ್ಯೂಟಿಯಲ್ಲಿ ಅಗ್ರಿಗೇಟರ್ ಕಂಪನಿ 10 ರೂಪಾಯಿ 12 ರೂಪಾಯಿ ಕಿಲೋಮೀಟರ್ ಈ ಟ್ರಾಫಿಕ್ ಅಲ್ಲಿ ಓಡಾಡ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಇದೆ ಸರ್, ತುಂಬಾ ಕಷ್ಟ ಇದೆ. ಯಾಕಂತಂದ್ರೆ ಎಲ್ಲ ನೋಡ್ಬಿಟ್ಟು ತಗೊಳ್ಳಿ. ಯಾಕಂದ್ರೆ ನನ್ನ ಪ್ರಕಾರ ಸ್ವಲ್ಪ ಸೆಕೆಂಡ್ ಹ್ಯಾಂಡ್ ತಗೊಂಡು ಅದಕ್ಕೆ ಸ್ವಲ್ಪ ಕೆಲಸ ಮಾಡ್ಬಿಟ್ಟು ದುಡ್ಕೊಂಡು ಹೋಗೋದ ನನ್ಗೆ ಸ್ವಲ್ಪ ಚೆನ್ನಾಗಿ ಅನಿಸ್ತದೆ. ಹೊಸ ಗಾಡಿ ಅಂತಂತಾರೆ ಇವಾಗ ಮನೆಯಲ್ಲಿ ಇವಾಗ ಎಲ್ಲೋ ಬಾಡು ಗಾಡಿ ದುಡಿತು ಅಂದ್ರೆ ಇದ್ದವ್ರು ಯಾರು ದುಡಿತಲ್ಲ ಸರ್, 70%. ಯಾಕಂದ್ರೆ ಮನೆ ಪರಿಸ್ಥಿತಿ ಎಲ್ಲ ನಮ್ಗೂ ಗೊತ್ತು ಸರ್, ಹೆಂಗ ನಡೀತಾ ಇದೆ ಹೆಂಗಿಲ್ಲ ಅಂತಂದ್ರೆ ಇದ್ದವರು ಎಲ್ಲ ಕಂಪ್ನಿ ದುಡಿಯೋರೇ ತಗೊಳ್ಳೋದು ಸರ್ ಇದು ಗಾಡಿನ. ದುಡಿಯೋರೇ ತಗೊಳ್ಳೋದು, ಶೋಕಿ ಮಾಡೋರು ತಗೊಳಲ್ಲ ಸರ್. ಶೋಕಿ ಮಾಡೋದು ಎಲ್ಲೋ ಬೋರ್ಡ್ ಹಾಕ್ಬೇಕಂತ ತಗೊಳಲ್ಲ. ಇವಾಗ ನಾನು ಸೆಕೆಂಡ್ ಹ್ಯಾಂಡ್ ಗಾಡಿ ನಾನು ತಗೊಂಡಿದ್ದು ಸೆಕೆಂಡ್ ಹ್ಯಾಂಡ್ ಸರ್. ನಾನು ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ದೀನಿ, ನಂದು EMI ಬಂದ್ಬಿಟ್ಟು ಒಂದು 10,000 ಕಟ್ತೀನಿ ನಾನು. ಇವಾಗ ಹೊಸ ಗಾಡಿ ತಗೊಂಡಿರ್ತಾರೆ, ಅದಕ್ಕೆ EMI ಇವಾಗ ಹೊಸ ಗಾಡಿನ ಸರ್ ಇವಾಗ ಶೋರೂಮ್ ಅಲ್ಲಿ 1 ಲಕ್ಷ ಕಟ್ಬಿಟ್ಟು ಕೊಡ್ತಾರೆ. ಬಟ್ ನಾವು ತಗೊಂಡ್ಬಿಟ್ಟು ಇದ್ರ ಮೇಲೆ ಡಿಪೆಂಡ್ ಆಗಿ ತಗೋತೀವಿ. ಇದೇ ನಡೀಲಿಲ್ಲ ಅಂತಂದ್ರೆ ಮನೇಲಿ ಕಷ್ಟ. ಇವಾಗ ಮನೆ ಪರಿಸ್ಥಿತಿನೂ ಇರುತ್ತೆ, ಇವಾಗ ನಮ್ದು ಗಾಡಿ ನೋಡ್ಬೇಕು, ಮೇಂಟೆನೆನ್ಸ್ ಹೋಗ್ಬೇಕು, ನಮ್ದು ಊಟ ನೋಡ್ಬೇಕು, ಎಲ್ಲ ನೋಡ್ಬೇಕು. ಬಟ್ ನನ್ನ ಪ್ರಕಾರ ಎಲ್ಲ ನೋಡ್ಬಿಟ್ಟು ತಗೋರಿ ಗಾಡಿ ಅಂತ. ಸುಮ್ನೆ ಎಲ್ಲರೂ ಹಾಕಿದ್ದಾರೆ ಗಾಡಿ ಅಂತ ಹಾಕೋಕ್ ಹೋಗ್ಬೇಡಿ. ಪರಿಸ್ಥಿತಿ ಸ್ವಲ್ಪ ಇವಾಗ ಕ್ರಿಟಿಕಲ್ ನಡೀತಾ ಇದೆ ಬೆಂಗಳೂರಲ್ಲಿ. ಹೆಂಗಪ್ಪ ಅಂತಂದ್ರೆ ಡ್ಯೂಟಿ ಇಲ್ಲ, ಮತ್ತೆ ಇವ್ರು ಕೊಡೋರಿ